ಸಿರಿಧಾನ್ಯ ಅಥವಾ ಮಿಲ್ಲೆಟ್ ಸೀರೀಸ್ ಅಲ್ಲಿ ಫಸ್ಟ್ ರೆಸಿಪಿ ನಮ್ಮ ಕರ್ನಾಟಕದ ಮೋಸ್ಟ್ ಫೇಮಸ್ ಮಸಾಲೆ ದೋಸೆ. ಎಲ್ಲರೂ ಇಷ್ಟಪಡೋ ಈ ಮಸಾಲೆ ದೋಸೆನ ಅಕ್ಕಿ ಬಳಸದೆ ಮಾಡಿದ್ರು ಕೂಡ ತುಂಬಾನೇ ಅದ್ಭುತವಾಗಿ ಬರುತ್ತೆ. ಹೇಗ್ ಮಾಡೋದು ನೋಡೋಣ. 2 ಕಪ್ ಫಾಕ್ಸ್ ಟೇಲ್ ಮಿಲ್ಲೆಟ್ ಅಥವಾ ನವಣೆನ ಚೆನ್ನಾಗಿ ನೀರ್ ಹಾಕಿ ತೊಳೆದು 5 ರಿಂದ 6 ಗಂಟೆ ನೆನೆಸಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಉದ್ದಿನ ಕಾಳು, 1 ಸ್ಪೂನ್ ಮೆಂತ್ಯನ ಚೆನ್ನಾಗಿ ತೊಳೆದು ನೆನೆಸಿ. 5 ರಿಂದ 6 ಗಂಟೆ ನೆನೆಸಿರುವಂತಹ ಉದ್ದಿನ ಕಾಳು ಮತ್ತೆ ನವಣೆನ ನೆನೆಸಿಟ್ಟಿರೋ ನೀರಲ್ಲೇ ಚೆನ್ನಾಗಿ ರುಬ್ಬಿ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಇದಕ್ಕೆ ಹುಳಿ ಬರ್ಸ್ಕೊಂಡಾದ್ಮೇಲೆ ಬೆಳಿಗ್ಗೆ ಉಪ್ಪು ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ಉಪ್ಪು ಹಾಕಕ್ ಹೋಗ್ಬೇಡಿ. ಬೆಳಿಗ್ಗೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಕೆಂಪು ಚಟ್ನಿಗೆ ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉರ್ಗಡ್ಲೆ ಬೀಜ, ಜೀರಿಗೆ, ಉಪ್ಪು, ನೆನ್ಸಿರೋ ಕೆಂಪು ಮೆಣಸಿನಕಾಯಿ ಹಾಕಿ ರುಬ್ಕೊಂಡ್ರೆ ಕೆಂಪು ಚಟ್ನಿ ರೆಡಿ. ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬಾಣ್ಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಇಂಗು, ಬೇಯಿಸಿರುವಂತಹ ಆಲೂಗೆಡ್ಡೆ ಹಾಕಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಸಣ್ಣಗೆ ಹೆಚ್ಚಿರುವಂತಹ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ತುಂಬಾನೇ ರುಚಿಯಾದ ಆಲೂಗೆಡ್ಡೆ ಪಲ್ಯ ರೆಡಿ. ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗ್ರೀಸ್ ಮಾಡಿರೋ ಹೆಂಚಿಗೆ ಸ್ವಲ್ಪ ನೀರನ್ನ ಚುಮುಕ್ಸ್ಕೊಂಡು ದೋಸೆ ಸಂಪಣ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ತುಪ್ಪ, ಕೆಂಪು ಚಟ್ನಿ, ಆಲೂಗೆಡ್ಡೆ ಪಲ್ಯ ಹಾಕಿದ್ರೆ ತುಂಬಾನೇ ಅದ್ಭುತವಾದ ಮಸಾಲೆ ದೋಸೆ ರೆಡಿ. ಅಕ್ಕಿ ಹಾಕಿಲ್ಲ ಅಂತ ಗೊತ್ತೇ ಆಗಲ್ಲ, ಸಖತ್ತಾಗಿರುತ್ತೆ.